ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಮೈಸೂರ್ಗೆ ಹೋಗ್ತಾ ಇದೀವಿ. ಸೊ ಆಲ್ ಆಫ್ ಸಡನ್ ಪ್ಲಾನ್ ಇದು. ಈಗ ಆಲ್ಮೋಸ್ಟ್ ಮಧ್ಯರಾತ್ರಿ 11 ಗಂಟೆ ಆಯ್ತು. ಸೊ ಏನೋ ಮೈಸೂರ್ಗೆ ಹೋಗೋಣ, ಒಂದೆರಡು ಸ್ಪಾಟ್ ನೋಡ್ಕೊಂಡ್ ಬರೋಣ ಅಂತ ಅನ್ಸ್ತು. ಸೊ ನಿಮಗ್ ಬೆಂಗಳೂರಿನ ಮೈಸೂರು ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 160 ಕಿಲೋಮೀಟರ್ ಆಗತ್ತೆ. ಸೊ ಹಾಗೆ ನಾವು ಈಗ ಹೋಗ್ತಾ ಇರೋದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಹೈವೇಲಿ. ಸೊ ಎಕ್ಸ್ಪ್ರೆಸ್ ಹೈವೇಲಿ ಕಾರ್ ಅಲ್ಲಿ ನೋಡಿ, ಮುಂದೆ ನೋಡಿ ಬೈಕ್ ಅವನ್ ಹೋಗ್ತಾನೆ. ಆಕ್ಚುಲಿ ಎಕ್ಸ್ಪ್ರೆಸ್ ಹೈವೇಲಿ ಬೈಕ್ ಎಲ್ಲ ಅಲೋ ಇಲ್ಲ. ಸೊ ನೀವು ಎಕ್ಸ್ಪ್ರೆಸ್ ಹೈವೇಲಿ ಬೈಕ್ ಎಲ್ಲ ತಗೊಂಡ್ಬರ್ಬೇಡಿ. ಯಾವ್ದೋ ಊರಿಂದ ಕರ್ಕೊಂಡ್ ಬಂದಿದ್ದೆ ಅಂತಿದ್ರೆ. ಯಾವ್ದೋ ಇದೆ ಸೆಂಟ್ರಲ್ ಎಲ್ಲೋ ಎಂಟರ್ ಆಗಿರ್ತಾರೆ, ಹಂಗೆ ಸೆಂಟ್ರಲ್ ಎಲ್ಲೋ ಎಕ್ಸಿಟ್ ಆಗ್ತಾರೆ. ಬಟ್ ಆಕ್ಚುಲ್ ಆಗಿ ಎಕ್ಸ್ಪ್ರೆಸ್ ಹೈವೇಲಿ ಬೈಕ್ಸ್ ಅಲೋ ಇಲ್ಲ. ಬೈಕ್ಸ್ ಏನೇ ಇದ್ರು ಆದಷ್ಟು ಸರ್ವಿಸ್ ರೋಡ್ ಅಲ್ಲೇ ಹೋಗಕ್ ನೋಡಿ. ಸೊ ಈ ಎಕ್ಸ್ಪ್ರೆಸ್ ಹೈವೇ ಚಾರ್ಜಸ್ ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 160 ರುಪೀಸ್ ಏನೋ ಕಟ್ ಆಗತ್ತೆ. ಇದೊಂದು ಟೋಲ್ ಬೆಂಗಳೂರು ಹತ್ರ ಇರೋ ಟೋಲ್ 160 ರುಪೀಸ್ ಕಟ್ ಆಗತ್ತೆ. ಮತ್ತೆ ನೀವು ಶ್ರೀರಂಗಪಟ್ಟಣ ಹತ್ರ ಇಳಿಬೇಕಾದ್ರೆ ಅಲ್ಲೊಂದು 160 ರುಪೀಸ್ ಕಟ್ ಆಗುತ್ತೆ. ಸೊ ನೀವು ಒಂದ್ ಸೈಡ್ ಮೈಸೂರ್ಗೆ ಹೋಗ್ಬೇಕು ಅಂದ್ರೆ 320 ರುಪೀಸ್ ಆಗುತ್ತೆ. ಮತ್ತೆ ನೀವು ಅಪ್ ಅಂಡ್ ಡೌನ್ ಬರ್ತೀರಾ ಅಂತಂದ್ರೆ ಅದೊಂದು 640 ರುಪೀಸ್ ಆಗುತ್ತೆ. ಸೊ ನನ್ಗೇನೆ ಈ ಪ್ರೈಸ್ ತುಂಬಾ ಜಾಸ್ತಿ ಆಯ್ತು. ಸೊ ಇನಿಷಿಯಲಿ ಆಕ್ಚುಲಿ ಇದು ಎಕ್ಸ್ಪ್ರೆಸ್ ಹೈವೇ ಮಾಡಿದಾಗ ಈ ಪ್ರೈಸ್ ನೋಡಿ ಸುಮಾರು ಜನ ಪ್ರೊಟೆಸ್ಟ್ ಮಾಡಿದ್ರು. ಸೊ ಈ ಪ್ರೈಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಹಾಗೆ ಕೆಲವು ಮೇಜರ್ ಸ್ಪಾಟ್ಸ್ ಇನ್ ಮೈಸೂರ್ ಏನೇನು ಅಂತ ನೋಡಕ್ ಹೋದ್ರೆ ಅಂದ್ರೆ ಬೆಸ್ಟ್ ಪ್ಲೇಸಸ್ ಅಂತ ಹೇಳ್ಬೋದು. ಅದ್ರ ಬಂದು ಮೈಸೂರ್ ಪ್ಯಾಲೇಸ್, ಆಮೇಲೆ ಮೈಸೂರ್ ಝೂ, ಆಮೇಲೆ ಇವಾಗ ಹೊಸದಾಗ ಸ್ಟಾರ್ಟ್ ಮಾಡಿದ್ದಾರೆ ಆಕ್ವಾ ವರ್ಲ್ಡ್ ಅಂತ. ಸೊ ದಟ್ ಇಸ್ ಅಕ್ವೇರಿಯಂ ತರ ಫಿಶ್ ಎಲ್ಲ ಇರುತ್ತೆ. ಸೊ ಯು ಕ್ಯಾನ್ ಗೋ ಅಂಡ್ ಸಿ. ಅದಕ್ಕೆಲ್ಲ ಡಿಫ್ರೆಂಟ್ ಎಂಟ್ರಿ ಚಾರ್ಜಸ್ ಅದು ಇದು ಇರುತ್ತೆ. ಅಂಡ್ ದೆನ್ ಬಂದು KRS, ಚಾಮುಂಡಿ ಬೆಟ್ಟ, ಚಾಮುಂಡಿ ಟೆಂಪಲ್, ಮತ್ತೆ KRS ಡ್ಯಾಮು, ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ, ಮತ್ತೆ ಕಾರಂಜಿ ಕೆರೆ, ನೋನ್ ಹ್ಯಾಸ್ ಕಾರಂಜಿ ಲೇಕ್ ಫಾರ್ ಅದರ್ ಹೂಸ್ ನಾನ್ ಕನ್ನಡ ಪೀಪಲ್. ಸೊ ಇಷ್ಟು ಸ್ಪಾಟ್ಸ್ ಇದೆ. ಇನ್ನು ಸುಮಾರು ಸ್ಪಾಟ್ಸ್ ಇದೆ ಮೈಸೂರಲ್ಲಿ. ಸೊ ಇದು ಮೇಜರ್ ಆಗಿ ಇದು ಹೇಳ್ಬೋದು. ಇಷ್ಟು ಆಲ್ಮೋಸ್ಟ್ ಒಂದು 4-5 ಮೇಜರ್ ಸ್ಪಾಟ್ಸ್ ಲೈಕ್ ಮೈಸೂರ್ ಪ್ಯಾಲೇಸ್, ಚಾಮುಂಡಿ ಬೆಟ್ಟ, ಆಮೇಲೆ ಇದು KRS ಡ್ಯಾಮು, ಮತ್ತೆ ಝೂ, ಆಕ್ವಾ ವರ್ಲ್ಡ್, ಇದೆಲ್ಲ ಒಂದ್ ಸ್ವಲ್ಪ ಮೇಜರ್ ಸ್ಪಾಟ್ಸ್ ನೋಡಕ್ಕೆ. ಇನ್ ಬಂದು ಈಟ್ರೀಸ್ ಇನ್ ಮೈಸೂರಲ್ಲಿ ಸುಮಾರು ಈಟ್ರೀಸ್ ಇದೆ. ಬಟ್ ಮೇಜರ್ ಆಗಿರೋದು ಅಂತ ಹೇಳಿದ್ರೆ ಹನುಮಂತು, ವಿಚ್ ಇಸ್ ರಿಯಲಿ ಗುಡ್ ಫಾರ್ ಮಟನ್ ಪಲಾವ್. ಹನುಮಂತ ಪಲಾವ್ ಯಾರು ಗೊತ್ತಿಲ್ಲ ಹೇಳಿ. ಹನುಮಂತ ಪಲಾವ್ ಮೈಸೂರಲ್ಲಿ ಹೋಗೋರೆಲ್ಲ ಪ್ರತಿಯೊಬ್ರು ಹನುಮಂತ ಪಲಾವ್ ತಿನ್ಕೊಂಡ್ ಬರೋರೆ ಅಂತ ಅನ್ಕೋಬಿಡಿ. ಮಟನ್ ಅಂತೂ ಸಖತ್ ಅಲ್ಲಿ ಕೂಡ ಒಂದು ಪ್ಲೇಟ್ ಕೊಡೋರು ಲಿಟ್ರಲಿ ಇಬ್ರು ತಿನ್ಬೋದು, ಅಷ್ಟು ಕ್ವಾಂಟಿಟಿ ಕೊಡ್ತಾರೆ. ಕಮ್ಮಿ ತಿನ್ನೋರು 3 ಜನ ತಿನ್ಬೋದು. ಸೊ ಇವಳು ಲಾಸ್ಟ್ ಟೈಮ್ ಹೋಗ್ಬಿಟ್ಟು 3 ಜನ ತಿನ್ಕೊಂಡ್ ಬಂದ್ರು ಒಂದ್ ಪಲಾವ್ನ. ಅರ್ಧ ಇದ್ದಿದ್ದು ಆಕ್ಚುಲಿ ಅರ್ಧ ಕೊಟ್ಟಿದ್ದು ನಮ್ಗೆ ಮಟನ್ ಪಲಾವ್. ಬಟ್ ನಾವು 3 ಜನ ತಿನ್ಕೊಂಡ್ ಬಂದ್ವಿ. ಇಬ್ರೇ ಶೇರ್ ಮಾಡ್ಕೊಂಡ್ ತಿನ್ಕೊಂಡ್ ಬಂದ್ವಿ. ಅದೇ ತುಂಬಾ ಹೊಟ್ಟೆ ತುಂಬೋಯ್ತು. ನೆಕ್ಸ್ಟ್ ಬಂದು ಮೈಲಾರಿ ಹೋಟೆಲ್, ಬೆಳಗ್ಗೆ ಬೆಣ್ಣೆ ದೋಸೆ ಓಪನ್, ಮೈಸೂರು ಮಸಾಲೆ ದೋಸೆಗೆ ಫೇಮಸ್. ನೀವು ವೆಜಿಟೇರಿಯನ್ ಹೋಗ್ತೀರಾ ಅಂತ ಹೇಳಿದ್ರೆ ದಿಸ್ ಇಸ್ ಗುಡ್ ಪ್ಲೇಸ್. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಹೋಗ್ಬಿಟ್ಟು ಬೆಳಗ್ಗೆ ತಿನ್ಕೊಂಡು ಬರ್ಬೋದು. ಅಂಡ್ ಅವ್ರು ತುಂಬಾ ಸ್ಟ್ರಿಕ್ಟ್ ಟೈಮಿಂಗ್ಸ್ ಅಲ್ಲಿ. ಇವಾಗ ಓಪನ್ ಟೈಮಿಂಗ್ಸ್ ಅಂತೂ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ. ಸೊ ನೆಕ್ಸ್ಟ್ ಬಂದು RRR ಹೋಟೆಲ್, ದಟ್ ಇಸ್ ಆಲ್ಸೋ ನೋನ್ ಫಾರ್ ನಾನ್ ವೆಜ್ ಫುಡ್ಸ್. ಅದು ಮೈಸೂರಲ್ಲಿ ಬೇಜಾನ್ ನಾನ್ ವೆಜ್ ಪ್ರಿಯರಿಗೆ ಹೋಟೆಲ್ಸ್ ಇದೆ ಅಂತ ಹೇಳ್ಬೋದು. ಸೊ RRR ಅದಾದ್ಮೇಲೆ ತೇಗು ಮೆಸ್ ಅಂತ ಏನೋ ಬರುತ್ತಲ್ವಾ. RRR is known for a lot of spicy food. ಸ್ಪೈಸಿ ಫುಡ್ ಫೇಮಸ್. ನೆಕ್ಸ್ಟ್ ತೇಗು ಮೆಸ್, ಅದು ಅಥೆಂಟಿಕ್ ಕರ್ನಾಟಕ ಡಿಶಸ್ ಏನೇನಿದೆಯೋ, ಮುದ್ದೆ, ರಾಗಿ ಮುದ್ದೆ, ಮತ್ತೆ ಮಟನ್ ಸಾರು, ಆಮೇಲೆ ಇಡ್ಲಿ ಮತ್ತೆ ಮಟನ್ ಸಾರ್ಗೆ ರಾಗಿ ಮುದ್ದೆಗೆ ಅಂತೂ ಫೇಮಸ್ ಅದು. ಸೊ ನೀವು ಅಥೆಂಟಿಕ್ ಕರ್ನಾಟಕ ಟೇಸ್ಟ್ ಬೇಕು, ರಾಗಿ ಮುದ್ದೆ ಮತ್ತೆ ಮಟನ್ ಸಾರು ಅಂತ ಹೇಳಿದ್ರೆ ತೇಗು ಮೆಸ್ಗೆ ಹೋಗ್ಬೋದು. ನೆಕ್ಸ್ಟ್ ಬಂದು GTR ಅಂತ, ಗಾಯತ್ರಿ ಟಿಫಿನ್ಸ್ ರೂಮ್ ಅಂತ. ಸೊ ನೆಕ್ಸ್ಟ್ ಅದು ನಾರ್ಮಲ್ ಬ್ರೇಕ್ಫಾಸ್ಟ್, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಝೋನ್, ಪ್ಯೂರ್ ವೆಜಿಟೇರಿಯನ್ ಅದು. ಸೊ ನೀವು ವೆಜಿಟೇರಿಯನ್ ಆದ್ರೆ ಪ್ಲೀಸ್ ಗೋ ಟು ಗಾಯತ್ರಿ ಟಿಫಿನ್ ರೂಮ್ಸ್ ಅಂಡ್ ಮೈಲಾರಿ ಹೋಟೆಲ್, ವಿಚ್ ಇಸ್ ಇನ್ ಅಗ್ರಹಾರ. ಮೈಲಾರಿ ಹೋಟೆಲ್ ಇದೆ ಅಲ್ಲಿ, ಒಂದ್ 2-3 ಇದಾವೆ ಮೈಲಾರಿ ಹೋಟೆಲ್. ವಾಟ್
ಐ ಆಮ್ ಟೆಲಿಂಗ್ ಇಸ್ ಮೈಲಾರಿ ಹೋಟೆಲ್ ಇನ್ ಅಗ್ರಹಾರ. ಈಗ ನಾವು ಮೈಸೂರು ಬಗ್ಗೆ ಮೈಸೂರು ಅಂತ ತುಂಬಾ ವರ್ಡ್ ತುಂಬಾ ಫೇಮಸ್. ಮೈಸೂರು ನೋಡಿ, ಇನ್ಫೋಸಿಸ್ ಟ್ರೈನಿಂಗ್ ಎಲ್ಲ ಅಲ್ಲೇ ಇದೆ. ಅವ್ರದ್ದು ದೊಡ್ಡ ಕ್ಯಾಂಪಸ್ ಇದೆ ಅಲ್ಲಿ. ಎಲ್ರು ಇನ್ಫೋಸಿಸ್ ಜಾಯ್ನ್ ಆಗೋರು, ಕಾಲ್ ಸೆಂಟರ್ ಅಥವಾ ಅದು ಇದಕ್ಕೆ ಜಾಯ್ನ್ ಆಗೋರು ಅಲ್ಲಿ ಹೋಗ್ಬಿಟ್ಟು 3 ತಿಂಗಳು ಟ್ರೈನಿಂಗ್ ಮಾಡಕ್ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಕ್ಯಾಂಪಸ್ ಅಷ್ಟು ಚೆನ್ನಾಗಿದೆ, ಕಮ್ಮಿ ಸ್ಯಾಲ್ರಿ ಕೊಟ್ರು. ಸೊ ನಿಮ್ಗೆ ವಿಷಯ ಗೊತ್ತಿಲ್ವೋ, ನನ್ಗಂತೂ ಸರಿ ಗೊತ್ತಿಲ್ಲ, ಬಟ್ ಕರ್ನಾಟಕ ವಾಸ್ ನೋನ್ ಆಸ್ ಮೈಸೂರು ಟಿಲ್ 1973 ಗಂಟ ಕರ್ನಾಟಕನ ಮೈಸೂರು ಅಂತ ಕರಿತಾ ಇದ್ರು. ಅದಾದ್ಮೇಲೆ ಅಫಿಷಿಯಲಿ ಅದನ್ನ ಕರ್ನಾಟಕ ಅಂತ ಚೇಂಜ್ ಮಾಡಿರೋದು. ಸೊ ಮೈಸೂರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹೆರಿಟೇಜ್ ಸಿಟಿ ಬಿಕಾಸ್ ಆಫ್ ದ ಕಲ್ಚರ್ ಆಗಿರ್ಬೋದು, ಅಥವಾ ಅಲ್ಲಿ ಮೈಸೂರ್ ಪ್ಯಾಲೇಸ್ ಆಗಿರ್ಬೋದು. ಸೊ ಈ ಕಾರಣದಿಂದ ಅದನ್ನ ಹೆರಿಟೇಜ್ ಸಿಟಿ ಅಂತಾನು ಕರೀತಾರೆ. ಮೈಸೂರ್ ತುಂಬಾ ಕ್ಲೀನ್ ಸಿಟಿ ಕೂಡ ಆಗಿರುತ್ತೆ. ಸೊ ಮೈಸೂರ್ ಅಂತ ಅಂದ್ರೆ ಫಸ್ಟ್ ಗ್ಯಾಪ್ ನ ಬರೋದು ಅಥವಾ ಫಸ್ಟ್ ಎಲ್ರ ತಲೆಗೂ ಬರೋದು ದಸರಾ. ಅದ್ ಎಷ್ಟು ಅದ್ಭುತವಾಗಿರುತ್ತೆ. ಆ ಮೂಮೆಂಟ್ ಅಲ್ಲಿ ಮೈಸೂರ್ ಲೈಟಿಂಗ್ಸ್ ನೋಡೋದಕ್ಕೆ 2 ಕಣ್ ಸಾಕಾಗಲ್ಲ. ಸೊ ನೀವೇನಾದ್ರು ದಸರಾ ಟೈಮಲ್ಲಿ ಮೈಸೂರ್ಗೆ ಹೋಗಿಲ್ಲ ಅಂತಂದ್ರೆ ಫಸ್ಟ್ ನೆಕ್ಸ್ಟ್ ದಸರಾಗೆ ಮೈಸೂರ್ಗೆ ಹೋಗೋದಿಕ್ ನೋಡಿ. 1 ವಾರ ಲೈಟಿಂಗ್ಸ್ ಇರುತ್ತೆ. ಮೈಸೂರ್ ಅಂತೂ ಒನ್ ಆಫ್ ದ ಆ ಮೂಮೆಂಟ್ ಅಲ್ಲಿ ಮೈಸೂರ್ ಲುಕ್ಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲಾ ಕಡೆ ಲೈಟಿಂಗ್ಸ್ ಆಗಿರ್ಬೋದು. ಆ ಟೈಮಲ್ಲಿ ಮೈಸೂರ್ ಲುಕ್ಸ್ ಬ್ಯೂಟಿಫುಲ್. ಯಾ ರೈಟ್, ಬ್ಯೂಟಿಫುಲ್. ಇನ್ನು ಸುಮಾರಿದೆ ಮೈಸೂರಲ್ಲಿ ನೋಡೋಂಥದ್ದು. ಸೊ ಈಗ ನಾವು ಮೈಸೂರ್ಗೆ ಹೋಗ್ತಾ ಇದೀವಿ. ರಿಮೈನಿಂಗ್ ಮೈಸೂರ್ ಸ್ಪಾಟ್ಸ್ ಬಗ್ಗೆ ಬೇರೆ ವಿಡಿಯೋ ಮಾಡ್ತಾ ಇದೀನಿ. ಸೊ ಬೇರೆ ವಿಡಿಯೋದಲ್ಲಿ ಮೈಸೂರ್ ಪ್ಯಾಲೇಸ್ ಆಗಿರ್ಬೋದು, ಅಥವಾ ಮೈಸೂರ್ ಚಾಮುಂಡಿ ಬೆಟ್ಟ ಆಗಿರ್ಬೋದು, ಅಥವಾ ಅಕ್ವಾ ವಾರ್ಡ್ ಆಗಿರ್ಬೋದು, ಇದೆಲ್ಲ ಬೇರೆ ಬೇರೆ ವಿಡಿಯೋದಲ್ಲಿ ಬರುತ್ತೆ. ಸೊ ಈಟರೀಸ್ ಸೊ ಈಟರೀಸ್ ಬಗ್ಗೆನೂ ಬೇರೆ ವಿಡಿಯೋ ಮಾಡಾಕ್ತೀನಿ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಂದು ಮೈಸೂರ್ದು ನೆಕ್ಸ್ಟ್ ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್.